ಇದು ಹೆಡ್ಲೈಟ್ ಅಂತ ಬಂದರೆ ಡೈನಾಮಿಕ್ ಟ್ವಿನ್ ಹೆಡ್ಲೈಟ್ ಅಂತ. ಇದು ಏನಪ್ಪ ಅಂದ್ರೆ ಡೈನಾಮಿಕ್ ಅಂದ್ರೆ ಒಂದೇದಾಗಿ ಸೊ ನಾವು ಬೈಕ್ ಓಡಿಸ್ತಿರ್ತೀವಿ ಅವಾಗ. ನಮಸ್ಕಾರ, ಶಿವ ಆರ್.ಕೆ. ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು TVS ಶೋರೂಮ್ ಒಳಗದವೆ. ಸೊ ಇವತ್ತು ಯಾವ ಬೈಕ್ ಅಂತ ನಿಮ್ಗೆ ಗೊತ್ತೈತಿ, ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದ್ರಿ ನೀವು. ಇವತ್ತು ರಿವ್ಯೂ ಮಾಡಿದ್ರಿ, ಇಲ್ಲಿ ನೋಡಂತಿರ್ಬೋದು ನೀವು. TVS ಅಪಾಚೆ RTR 310 2024ನೇ ಮಾಡಲ್ ಇದೆ. ಸೊ ಇವತ್ತು ಎಲ್ಲ ರಿವ್ಯೂ ಮಾಡೋಣ. ಇವತ್ತು ಏನೇನೈತಿ ಫೀಚರ್ಸ್ ಇದ್ರೊಳಗೆ ಹೇಳ್ಬೇಕಂದ್ರೆ ಫೀಚರ್ಸ್ ಹೆವಿ ಲೋಡೆಡ್ ಆಗೈತಿ. ಸೊ ಇದನ್ನೆಲ್ಲ ರಿವ್ಯೂ ಮಾಡ್ಕೊತ ಹೋಗೋಣ ಇವತ್ತು. ಪ್ರೈಸ್ ಮತ್ತು ಸ್ಪೆಕ್ ಎಲ್ಲ ತಿಳ್ಕೊತ ಹೋಗೋಣ. ನನಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಶುಭ TVS ಶೋರೂಮ್ ಹಾವೇರಿ ಇವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಬ್ರು ಅದಾರ. ಸೊ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವ್ರಿಗೆ, ಯಾಕಂದ್ರೆ ನನಗೆ ರಿವ್ಯೂ ಮಾಡೋಕೆ ಭಾಳ ಹೆಲ್ಪ್ ಮಾಡ್ತಾರೆ. ಸೊ ಗಾಡಿದಾಗಲಿ TVS ಶೋರೂಮಾಗಿ ಯಾವುದೋ ಒಂದು ಬೈಕಿಂದ ರಿವ್ಯೂ ಮಾಡ್ಬೇಕಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಟು ಸಂಜೀವಣ್ಣ, ಥ್ಯಾಂಕ್ಸ್ ನಿಮ್ಗೆ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡಿದ್ರೆ ಬೈಕಿನ ಬಗ್ಗೆ ಎಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ. ವೇರಿಯಂಟ್ ಅದು ಬಂದರೆ ಇದ್ರೊಳಗೆ ಸ್ಟ್ಯಾಂಡರ್ಡ್ ಮತ್ತು ಅರ್ಸೆನಾ ಬ್ಲ್ಯಾಕ್ ವಿತ್ ಕ್ವಿಕ್ ಶಿಫ್ಟರ್ ಅಂತಂದು ಎರಡನೇದು, ಮತ್ತು ಮೂರನೇದು ಅಂತ ಬಂದರೆ ಫೆರಿ ಎಲ್ಲೋ ಅಂತೇಳಿ. ಸೊ ಇದು ನೋಡಿ ಇದೇ ಕಲರ್ ಫೆರಿ ಎಲ್ಲೋ ಅಂತ ಬರ್ತೈತಿ. ಇದ್ರೊಳಗೆ ಕಲರ್ಸ್ ಅಂತ ಬಂದರೆ ಎರಡು ಬರ್ತವೆ, ಅದು ಫೆರಿ ಎಲ್ಲೋ ಮತ್ತು ಇನ್ನೊಂದು ಅರ್ಸೆನಾ ಬ್ಲ್ಯಾಕ್ ಅಂತೇಳಿ. ಇದ್ರೊಳಗೆ ಇನ್ನೊಂದು ಕಲರ್ ನೀವು ಬೇಕಾದ್ರೆ ಬಿಲ್ಡ್ ಮಾಡಿಸ್ಕೋಬೋದು, ಅದು ಬ್ಲೂ ಕಲರ್ ಒಳಗೆ ಇರ್ತೈತಿ. ಸೊ ಅದಕ್ಕೆ ಎಕ್ಸ್ಟ್ರಾ ನೀವು ಪೇ ಮಾಡ್ಬೇಕಾಗ್ತೈತಿ. ಎಕ್ಸ್ ಶೋರೂಮ್ ಅಂತ ಬಂದರೆ ಇದ್ರದ್ದು 2,94,000 ರೂಪಾಯಿ, ಮತ್ತು ಆನ್ ರೋಡ್ ಬೇಕಂದ್ರೆ 3,80,000 ರೂಪಾಯಿ ಆಗ್ತೈತಿ ಹಾವೇರಿ ಒಳಗೆ. ಪ್ರೈಸ್ ಐತಲ್ಲ ಒಂದೇ ರೀತಿ ಆಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಅದಕ್ಕೆ ನೀವು ಯಾವಾಗ ಬೈಕ್ನ ತೊಗೋಬೇಕಂತಿರ್ತಿರಲ್ಲ ಅವಾಗ ಬಂದು ಒಂದು ಸಲ ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿರಿ. ಸೊ ಸ್ಟಾರ್ಟ್ ಮಾಡೋಣ್ರಿ ಈಗ ಡಿಸೈನಿಂದ. ಸೊ ಡಿಸೈನ್ ಆದ್ಮೇಲೆ ಇದ್ರೊಳಗೆ ಸ್ಟ್ರೀಟ್ ಫೈಟರ್ ಡಿಸೈನ್ ಒಳಗೆ ತಂದಾರ TVS ಕಂಪ್ನಿಯವರು. ಸೊ ಇದನ್ನು ನೋಡ್ತಾ ಇರ್ಬೋದು ನೀವು. ನೀಕೆಡ್ ಮತ್ತು ಶಾರ್ಪ್ ಆ್ಯಂಡ್ ಕರ್ಡ್ಸ್ ಆ್ಯಂಡ್ ಕ್ರೀಸಸ್ ಒಳಗೆ ಸ್ಟ್ರೀಟ್ ಫೈಟರ್ ಬೈಕ್ ಅಂತ ಹೇಳ್ಬೋದಿದ್ದ ನಾವು. ಈಗ ಸ್ಟಾರ್ಟ್ ಮಾಡೋಣ್ರಿ ಡಿಸೈನಿಂದ. ಅದಕ್ಕಿಂತ ಮುಂಚೆ ಅದ್ರ ಚಾವಿ ನೋಡ್ಬೋದು ನೀವು ಯಾವ ರೀತಿ ಆಗಿತ್ತು ಅಂತೇಳಿ. ಸೊ ಅದ್ರ ಚಾವಿ ಅಂತ ಬಂದರೆ ವೇವ್ ಕೀ ಅಂತ ಹೇಳ್ಬೋದು. ಈ ರೀತಿಯಾಗಿ ಬರ್ತೈತಿ. ಇದ್ರೊಳಗೆ TVS ನೋಡ್ಬೋದು, ಲೋಗೋ ಬರ್ತೈತಿ. ಈಗ ಚಾವಿ ಐತಲ್ಲ ಇನ್ಸ್ಟಾಲ್ ಮಾಡೋ ನೋಡೋಣ್ರಿ. ಚಾವಿ ಇನ್ಸ್ಟಾಲ್ ಮಾಡೋದಕ್ಕೆ ನಮಗೆ ಫಸ್ಟ್ ಕಾಣೋದೇನಪ್ಪ ಅಂದ್ರೆ ಇಲ್ಲಿ ನೋಡತ್ತಿರಲ್ಲ DRLs. ಸೊ ಇನ್ನೊಂದು ಹೇಳ್ಬೇಕಾಯ್ತು, ಇದು ಹೆಡ್ಲೈಟ್ ಅಂತ ಬಂದರೆ ಡೈನಾಮಿಕ್ ಟ್ವಿನ್ ಹೆಡ್ಲೈಟ್ ಅಂತ. ಇದು ಏನಪ್ಪ ಅಂದ್ರೆ ನಾವು ಬೈಕ್ ಓಡಿಸ್ತಿರ್ತೀವಿ ಅವಾಗ ಎಷ್ಟು ಸ್ಪೀಡಾಗಿ ಓಡಿಸ್ತಿಲ್ಲ ಅದ್ರ ಮೇಲೆ ಬ್ರೈಟ್ನೆಸ್ ವ್ಯಾಲ್ಯೂ ಐತಲ್ಲ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಅಂದ್ರೆ ನಮ್ಗೆ ಮುಂದೆ ಇರೋಂಥ ವ್ಯೂ ಇನ್ನೂ ಸ್ವಲ್ಪ ಜಾಸ್ತಿ ಚಲೋತ್ನ ಕಾಣ್ತೈತಿ. ಅದರಿಂದ ಇದಕ್ಕೆ ಡೈನಾಮಿಕ್ ಟ್ವಿನ್ ಹೆಡ್ಲೈಟ್ ಅಂತಾರೆ. ಇದು ನೋಡತ್ತಿರಲ್ಲ DRLs, ಮತ್ತು ಇದು ಬಂದರೆ ಹೆಡ್ಲೈಟ್ ಇರ್ತೈತಿ. ಅದು ನೋಡ್ತಾ ಇರೋದು ಸ್ಪ್ಲೀಟ್ ಟೈಪ್ ಒಳಗೆ ಹೆಡ್ಲೈಟ್ ಕೊಟ್ಟಾರ, ಮತ್ತು ಒಳ್ಳೆ ಮಸ್ಕ್ಯುಲಾಗಿ ಕಾಣೋಂಥದ್ದು ಹೆಡ್ಲೈಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಂತಿರಲ್ಲ ನಮ್ಮ ಇಂಡಿಯಾದ ಫ್ಲಾಗ್ ಕೊಟ್ಟಾರ, ಮತ್ತು ಇಲ್ಲಿ ಫೆರಿ ಎಲ್ಲೋ ಬ್ಲ್ಯಾಕ್ ಈ ರೀತಿಯಾದಂಥದ್ದೆಲ್ಲ ಕಾಂಬಿನೇಷನ್ ಕೊಟ್ಟಾರ ಕಲರ್ ಒಳಗೆ. ಸೊ ಹೆಡ್ಲೈಟ್ ನೋಡ್ತಾ ಇರ್ಬೋದು, ಅಲ್ಲಿ ಲುಕ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣೋದು ಅಂತೇಳಿ. ಫ್ರಂಟ್ ನೋಡಂತಿರಲ್ಲ ಸಸ್ಪೆನ್ಷನ್ ಅಂತ ಬಂದ್ರೆ USD ಫೋರ್ಕ್ ಬರ್ತೈತಿ. 41 mm ಇರೋಂಥದ್ದು ಗೋಲ್ಡನ್ ಟೈಪ್ ಕಲರ್ ಒಳಗೆ ಇಷ್ಟು ದಪ್ಪಾಗಿ ಬರ್ತೈತಿ, ಅಂದ್ರೆ ಬಲ್ಕಿಯಾಗಿರ್ತೈತಿ. ಮತ್ತು ಅದರೊಳಗೆ ಡ್ಯೂಯಲ್ ಹಾರ್ನ್ ಸೆಟಪ್ ಬರ್ತೈತಿ. ಇಲ್ಲೇ ನೋಡಂತಿರಲ್ಲ ಡ್ಯೂಯಲ್ ಹಾರ್ನ್. ಮತ್ತು ರೇಡಿಯೇಟರ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗೈತಿ ಇದೆ. 310 cc ಒಳಗೆ ಇಷ್ಟು ದೊಡ್ಡ ರೇಡಿಯೇಟರ್ ಕೊಟ್ರ. ಸೊ ಈ ರೀತಿಯಾಗಿ ಕಾಣ್ತೈತಿ ಇದೆ. ಇಲ್ಲಿ ನೋಡಂತಿರಲ್ಲ ಈ ರೀತಿಯಾಗಿ ನಿಮ್ಗೆ ಮಡ್ಗಾಡ್ ಬರ್ತೈತಿ ಬೈಕ್ ಒಳಗೆ. ನೋಡ್ತಾ ಇರ್ಬೋದು ನೀವು ಡ್ಯೂಯಲ್ ಫಿನಿಶ್ ಒಳಗೆ ಮಡ್ಗಾಡ್. ಇದು ಬಂದ್ರೆ ಯೆಲ್ಲೋ ಕಲರ್, ಇದು ಬಂದ್ರೆ ಮ್ಯಾಟ್ ಬ್ಲ್ಯಾಕ್ ಕಲರ್ ಒಳಗೆ ಕಾಣ್ತೈತಿ. ಮತ್ತು ಇಲ್ಲಿ ರಿಫ್ಲೆಕ್ಟರ್ ಆ್ಯಡ್ ಮಾಡ್ಯಾರ. ಸಸ್ಪೆನ್ಷನ್ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಕಾಣತೈತಿ. ನೀವು ಏನಾದರೂ ಡೈನಾಮಿಕ್ ಪ್ರೋ ಕಿಟ್ನ ಇದ್ರೊಳಗೆ ಇನ್ಸ್ಟಾಲ್ ಮಾಡಿದ್ರೆ ಅದರೊಳಗೆ ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರ್ತಾವೆ, ಹಿಂದಾಗಿರ್ಬೋದು ಮುಂದಾಗಿರ್ಬೋದು. ಕಂಪ್ರೆಷನ್, ರೀಬೌಂಡಿಂಗ್ ಆಗಿರ್ಬೋದು, ಮತ್ತು ಪ್ರೀ ಲೋಡ್ ಅಡ್ಜಸ್ಟ್ ಎಲ್ಲ ಮಾಡ್ಕೋಬೋದು. ಆ ರೀತಿಯಾಗಿ ಅದರೊಳಗೆ ಆ್ಯಡ್ ಆಗ್ತಾವೆ. ಸೊ ಎಲ್ಲ ನೋಡ್ತಾ ಇರ್ಬೋದು ಟೈರ್ ಯಾವ ರೀತಿ ಕೊಟ್ಟಾನ ಅಂತೇಳಿ. ಮತ್ತು ಇದು ಟೈರ್ ಐತಲ್ಲ ಮಿಶ್ಲಿನ್ ರೋಡ್ 5 ಇರೋಂಥದ್ದು. ಸೊ ಅಂಥ ಒಳ್ಳೆ ಟೈರ್ನ ಆ್ಯಡ್ ಮಾಡ್ಯಾರ ಇದ್ರೊಳಗೆ. ಟೈರ್ ಸೈಜ್ ಅಂತ ನೋಡ್ತಾ ಹೋದ್ರೆ ನಾವು ಇಲ್ಲೇ ಐತಿ 110/70 ZR 17 ಇಂಚ್ ಅಲಾವಿಲ್ಲ. ಮತ್ತು ಇದೈತಲ್ಲ ರೇಡಿಯಲ್ ಟೈರ್ ಆಗಿರ್ತಾವೆ ಇವು. ಹೌದು, ಫ್ರಂಟ್ ರೇಡಿಯಲ್ ಟೈರ್ ಐತಿ ಮತ್ತು ರಿಯರ್ ರೇಡಿಯಲ್ ಟೈರ್ ಐತಿ. ಸೊ ಈಗ ನೋಡೋಣ್ರಿ ಬ್ರೇಕ್. ಈ ಬೈಕ್ ಒಳಗೆ ಡ್ಯೂಯಲ್ ಚಾನಲ್ ABS ಐತಿ. ಅದ್ರ ಜೊತೆಗೆ ಫ್ರಂಟ್ ಡಿಸ್ಕ್ ನೋಡಂತಿರಲ್ಲ ಇದು ಪೆಟಲ್ ಡಿಸ್ಕ್ ಆಗಿರ್ತೈತಿ. 300 mm ಡಿಸ್ಕ್ ಇರ್ತೈತಿ ಇದು. ಆಮೇಲೆ ಬೈಬ್ರಿ ಕಂಪ್ನಿದ ಕ್ಯಾಲ್ಪರ್ ಯೂಸ್ ಮಾಡಿರ್ತಾರೆ. ಇದು ಐತಲ್ಲ 4 ಪಿಸ್ಟನ್ ಅನ್ನೋ 4 ಪಿಸ್ಟನ್ ಇರೋ ಅಂಥದ್ದಾಗಿರ್ತೈತಿ. ಮತ್ತು ಇಲ್ಲಿ ನೋಡಂತಿರ್ಬೋದು ರಿಫ್ಲೆಕ್ಟರ್, ಮತ್ತು ಇಲ್ಲೆಲ್ಲ ಈ ರೀತಿಯಾಗಿ ಕಾಣುತ್ತೆ. ಸೊ ಈ ಬೈಕ್ ಅಂತ ಬಂದರೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಹೊಂದೈತಿ. ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಅಂದ್ರೆ ನಿಮ್ಮ ಮೊಬೈಲಿಂದ ಬ್ಲೂಟೂತ್ ಇಂದ ಈ ಬೈಕಿಗೆ ಫೇರ್ ಮಾಡ್ಕೋಬೋದು ಆ ರೀತಿಯಾಗಿ. ಮತ್ತು ಇದು ನೋಡ್ತಾ ಹೋದ್ರೆ ಈಗ ಇಂಡಿಕೇಟರ್ಸ್ ಅಂತ ಬಂದರೆ LED ಇಂಡಿಕೇಟರ್ಸ್ ಬರ್ತಾವೆ. ಮತ್ತು ಇದ್ರೊಳಗೆ ಇನ್ನೊಂದು ಏನಪ್ಪ ಅಂದರೆ ಹೆಜಾರ್ಡ್ ಸ್ವಿಚಸ್ ಐತೆ. ಈಗ ನೋಡೋಣ್ರಿ ಇಲ್ಲೇ ಇಂಡಿಕೇಟರ್ ಆನ್ ಮಾಡ್ಕೊಂಡೆ, ಅದ್ರ ಜೊತೆಗೆ ಹೆಜಾರ್ಡ್ ಬಟನ್ನು ಆನ್ ಮಾಡ್ಕೊಂಡೆ. ಇಲ್ಲಿ ನೋಡಂತಿರ್ಬೋದು ಈ ರೀತಿಯಾಗಿ ಬ್ಲಿಂಕ್ ಆಗ್ತೈತೆ. ಫ್ರಂಟ್ ಆಗಿರ್ಬೋದು ಅಥವಾ ರಿಯರ್ ಆಗಿರ್ಬೋದು. ಇಲ್ಲಿ ನೋಡಂತಿರ್ಬೋದು ನೀವು. ಸೊ ರಿಯರ್ ಅಂತ ಬಂದರೆ ಈ ರೀತಿ ಆಗಂತೈತಿ. ರಿಯರ್ ನೋಡ್ತಾ ಇರ್ಬೋದು ಟೇಲ್ ಲೈಟ್ ಐತಲ್ಲ ಇದು ಐತಲ್ಲ ಇದು ಡೈನಾಮಿಕ್ ಟ್ವಿನ್ ಟೇಲ್ ಲೈಟ್ ಅಂತ ಹೇಳ್ಬೋದು. ಎಲ್ಲ ಬೈಕ್ ಒಳಗೆ ಇದೈತಲ್ಲ ಇಲ್ಲಿ ಮೌಂಟೆಡ್ ಆಗಿದ್ರೆ ಇದು ಟೈರ್ ಹಗರ್ ಒಳಗೆ ಮೌಂಟೆಡ್ ಆಗೈತೆ. ನಂಬರ್ ಪ್ಲೇಟ್ ಹಾಕೋದು ಮತ್ತು ಇಂಡಿಕೇಟರ್ ಈ ರೀತಿಯಾಗಿ ಕಾಣ್ತಾವೆ. ರಿಯರ್ ಈ ರೀತಿ ಆಗಂತೈತಿ ಲುಕ್. ಸೊ ಈಗ ಮತ್ತೆ ನೋಡೋಣ್ರಿ ಫ್ರಂಟಿಂದ. ಇಲ್ಲಿ ನೋಡ್ತಾ ಇರ್ಬೋದು ಸೈಡ್ ಒಳಗೆ ಫ್ಯಾನಲ್ಸ್ ಒಳಗೆ ಯಾವ ರೀತಿಯಾಗಿ ಡಿಸೈನ್ ಕೊಟ್ಟಾರ. ಕಲರ್ ನೋಡ್ತಾ ಹೋದ್ರೆ ಇಲ್ಲ ಇದರಲ್ಲಿ ಗ್ರೇ ಕಲರ್ ಐತಿ, ಮತ್ತು ಇದು ಯೆಲ್ಲೋ ಕಲರ್, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಚೆಸ್ಸಿ ಅಂತ ನೋಡೋದಾದ್ರೆ ಇದ್ರೊಳಗೆ ಚೆಸ್ಸಿ ಟೈಪ್ ಅಂತ ಬಂದ್ರೆ ಸ್ಟೀಲ್ ಟ್ರೈಲಿಸ್ ಫ್ರೇಮ್ ಅಂತಿದೆ. ಮತ್ತು ಅದಾದ್ಮೇಲೆ ಇಲ್ಲಿ ನೋಡೋದಿರಲ್ಲ ಇದು ಸಬ್ ಫ್ರೇಮ್, ಇದು ಅಲ್ಯೂಮಿನಿಯಂ ಒಳಗಿರ್ತೈತಿ. ಇದು ಈ ಫ್ರೇಮ್ ಐತಲ್ಲ ಇದೊಂದು. ಇದ್ರೊಳಗೆ ರಿವರ್ಸ್ ಇನ್ಕ್ಲೈನ್ಡ್ ಇಂಜನ್ ಬರ್ತೈತಿ. ಇದರಿಂದ ಏನಪ್ಪ ಅಂದ್ರೆ
ಇಂಜನ್ ಜಾಸ್ತಿ ಮುಂದೆ ಮೌಂಟೆಡ್ ಮಾಡ್ಬೋದು, ನಿಮ್ಗೆ ಸ್ಟೇಬಲ್ ಅನ್ಸತಿ ಬೈಕ್ ಓಡಿಸ್ತಿರ್ತಿರಲ್ಲ ಆ ಟೈಮ್ ಒಳಗೆ ರಿವರ್ಸ್ ಇನ್ಕ್ಲೈನ್ ಇರೋದ್ರಿಂದ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ಟಿಕರ್ನ ಯಾವ ರೀತಿಯಾಗಿ ಆ್ಯಡ್ ಮಾಡ್ಯಾರ, RTR 310 ಅಂತ ಹೇಳಿ, ಮತ್ತು ಅಪಾಚೆ ಅಂತ ಇಲ್ಲಿ ಬರ್ದಾರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾನಲ್ಸ್ ಒಳಗೆ ಈ ರೀತಿಯಾಗಿ ವಿಂಡ್ ಟೈಪ್ ಒಳಗೆ ಕೊಟ್ಟಾರ. ಮತ್ತು ಇಲ್ಲಿ ನೋಡೋದಿರಲ್ಲ ಈ ರೀತಿಯಾಗಿ ಪ್ಯಾನಲ್ಸ್ ಎಲ್ಲ ಯಾವ ರೀತಿ ಕೊಟ್ಟಾರ. ಮತ್ತು ಇಲ್ಲಿ ಇಂಜನ್ ಕೌಲ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗೈತೆ. ಇದು ರೇಡಿಯೇಟರ್ ಆಗಲೇ ಹೇಳಿದೆ, ಇದು ಬಂದರೆ ಇದೆ ಆಯಿಲ್ ಫಿಲ್ಟರ್. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಏನು ತಕ್ಕ ಮಟ್ಟಿಗೆ ಏನಪ್ಪ ಅಂದ್ರೆ ಇಂಜನ್ನ ಕೂಲ್ ಮಾಡೋಕೆ ಇರೋವಂಥದ್ದು ಈ ರೀತಿಯಾಗಿರ್ತೈತೆ, ಅಂದರೆ ಏರ್ ಹೋಗ್ತೈತಿ ಇಲ್ಲೇ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣತೈತಿ ಇಂಜನ್. ಸೊ ಇಂಜನ್ ಬಂದರೆ TVS ರೇಸಿಂಗ್ ಅಂತೈತಿ, ಈ ರೀತಿಯಾಗಿ ಕಾಣ್ತೈತಿ. ಸೊ ಇದು ಇಲ್ಲೋಣ ಅಂತಿಲ್ಲ DOHC ಡ್ಯುಯಲ್ ಓವರ್ ಹೆಡ್ ಕ್ಯಾಂಪಿಂಗ್ ಅಂತ ಹೇಳಿ, ಮತ್ತು ರಿವರ್ಸ್ ಇನ್ಕ್ಲೈನ್ಡ್ ಅಂತ ಇದ್ರೊಳಗೆ ಕೊಟ್ಟಾರ. ಇಲ್ಲಿ ನೋಡ್ತಾ ಇರ್ಬೋದು ಫುಟ್ ರೆಸ್ಟ್ ಈ ರೀತಿಯಾಗಿ ಕಾಣ್ತೈತಿ. ಇದು ಬ್ರೇಕ್ ಲಿವರ್ ಮತ್ತು ಇದು ಫುಟ್ ರೆಸ್ಟ್ ಈ ರೀತಿಯಾಗಿ ಫ್ಲಿಪ್ ಆಗ್ತೈತಿ, ರಿಯರ್ ಫುಟ್ ರೆಸ್ಟ್. ಮತ್ತು ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಾನ. ಸೊ ಎಕ್ಸಾಸ್ಟ್ ರಿವರ್ಸ್ ಇನ್ಕ್ಲೈನ್ಡ್ ಆಗಿದ್ದರಿಂದ ಎಕ್ಸಾಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಈ ರೀತಿಯಾಗಿ ಬರ್ತೈತಿ. ಮತ್ತು ಎಕ್ಸಾಸ್ಟ್ ಯಾವ ರೀತಿಯಾಗಿ ಕಾಣತೈತಿ ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಲುಕ್ ಕಾಣ್ತೈತಿ. ರಿಯರ್ ಅಂತ ಬಂದ್ರೆ ಮೋನೋಶಾಕ್, ಅದು KYB ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ, ಅಡ್ಜಸ್ಟಬಲ್. ರಿಯರ್ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಹೆವಿ ಅಟ್ರಾಕ್ಟಿವ್ ಲುಕ್ ಕಾಣ್ತೈತಿ, ಈ ರೀತಿಯಾಗಿ ನಿಮ್ಗೆ ಹೆವಿ ಸ್ಪೋರ್ಟಿ ಲುಕ್ ಕಾಣ್ತೈತಿ ಹಿಂದೆ. ಯಾಕಂದ್ರೆ ಇದು ಸೀಟ್ ಐತಲ್ಲ ಸ್ವಲ್ಪ ಅಪ್ ಇರೋದ್ರಿಂದ. ಈಗ ನೋಡನ್ರಿ ಟೈರ್ ಅಂತ ಬಂದ್ರೆ ಇದ್ರೊಳಗೆ 150/60 ZR17 ಇದು ಐತಲ್ಲ ರೇಡಿಯಲ್ ಟೈರ್ ಆಗಿರ್ತೈತಿ, ಮತ್ತು 150 ಸೆಕ್ಷನ್ ಟೈರ್ ಒಳಗೆ ಇರೋಂಥದ್ದಾಗಿರ್ತೈತಿ. ಇದು ಐತಲ್ಲ ಮಿಶ್ಲಿನ್ ರೋಡ್ 5 ಇರೋದು. ಸೊ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಒಳಗಿರೋಂಥ ಟೈರ್ನ ಹಾಕ್ಯಾರ ಅಂತ ಹೇಳ್ಬೋದು. ಇದ್ರೊಳಗೆ ಪೆಟ್ರೋಲ್ ಡಿಸ್ಕ್ ಇರ್ತೈತಿ, 240 mm ಇರ್ತೈತಿ ಇದ್ರೊಳಗೆ ಸಹಿತ. ಮತ್ತು ಬೈಬ್ರೆ ಕಂಪ್ನಿ ಕ್ಯಾಲಿಪರ್ ಯೂಸ್ ಮಾಡ್ರೆ ಇಲ್ಲಿ ನೋಡ್ತಿರಲ್ಲ ಸಿಂಗಲ್ ಪಿಸ್ಟನ್ ಒಳಗೆ ಇರೋಂಥದ್ದಾಗಿರ್ತೈತಿ. ಇದ್ರೊಳಗೆ ಹೇಳ್ಬೇಕಂದ್ರೆ ಎಷ್ಟು ಟೆಕ್ನಾಲಜಿ ಅದಾವ ಅಂದ್ರೆ, ಸೊ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಆಗ್ತೈತಿ, ಅದನ್ನೆಲ್ಲ ಹೇಳ್ತಾ ಹೋಗೋಣ. ಈಗ ಇದ್ರೊಳಗೆ ಇನ್ನೊಂದು ಹೇಳ್ಬೇಕಾಯ್ತು ಏನಪ್ಪ ಮೇನ್ ಇಂಪಾರ್ಟೆಂಟ್, ಇದ್ರೊಳಗೆ ಕಿಟ್ ಬರ್ತಾವೆ ವೇರಿಯಂಟ್ಗಳ ಜೊತೆಗೆ ಇನ್ನೂ ಕಿಟ್ ಬರ್ತೈತೆ. ಕಿಟ್ ಅಂದ್ರೆ ಡೈನಾಮಿಕ್ ಕಿಟ್ ಅಂತ ಬರ್ತೈತಿ, ಮತ್ತು ಡೈನಾಮಿಕ್ ಪ್ರೋ ಕಿಟ್ ಅಂತ ಬರ್ತೈತಿ. ಸೊ ಒಂದೇದಾಗಿ ಬಂದ್ರೆ ಡೈನಾಮಿಕ್ ಕಿಟ್ ಅಂತ ಬರ್ತೈತಿ. ಅದರೊಳಗೆ ಐತಲ್ಲ ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರ್ತವೆ, ಅಂದರೆ ಕಂಪ್ರೆಷನ್ ಆಗಿರ್ಬೋದು, ರೀಬೌಂಡಿಂಗ್ ಆಗಿರ್ಬೋದು, ಇಂಥವೆಲ್ಲ ಇದ್ರೊಳಗೆ ಫ್ರೀ ಲೋಡ್ ಆಗಿರ್ಬೋದು. ಸೊ ಅಂತ ಅಡ್ಜಸ್ಟಬಲ್ ಬರ್ತವೆ ಸಸ್ಪೆನ್ಷನ್. ಅದಾದಮೇಲೆ ಮತ್ತು ಇನ್ನೊಂದು ಟೈರ್ ಪ್ರೆಷರ್ ಮಾನಿಟರಿಂಗ್, ಅಂದ್ರೆ ನಿಮ್ಮ ಬೈಕ್ ಟೈರ್ ಇದಲ್ಲ ಇದ್ರೊಳಗೆ ಎಷ್ಟು ಹವಾ ಐತಿ ಮತ್ತು ಎಷ್ಟು ಇದ್ರೊಳಗೆ ಅಂದ್ರೆ ಪ್ರೆಷರ್ ಸೊ ಎಷ್ಟೈತೆ ಅಂತ ತೋರಿಸೋದು ಮೀಟ್ರ್ ಒಳಗೆ ತೋರಿಸೈತಿ, ಆ ರೀತಿಯಾದಂಥ ಒಂದು ಸೆನ್ಸರ್ ಐತಿ. ಅದಾದಮೇಲೆ ಮೂರನೇದು ಬಂದ ಇದ್ರೊಳಗೆ ಬ್ರಾಸ್ ಕೋಟೆಡ್ ಚೈನ್ ಬರ್ತೈತಿ ಮೂರನೇದಾಗಿ ಕಿಟ್ ಒಳಗೆ. ಸೊ ಡೈನಾಮಿಕ್ ಕಿಟ್ ಒಳಗೆ ಈ ರೀತಿಯಾಗಿ 3 ಇದ್ರೊಳಗೆ ಫೀಚರ್ಸ್ ಬರ್ತಾವೆ. ಅದಾದಮೇಲೆ ನೀವು ಡೈನಾಮಿಕ್ ಪ್ರೋ ಕಿಟ್ ಅಂತ ನೋಡ್ತಾ ಹೋದ್ರೆ ಅದ್ರೊಳಗೆ ಅಂದ್ರೆ ಹೆವಿ ಐತಿ. ಒಂದೇದಾಗಿ ಹೇಳ್ತಾ ಹೋದ್ರೆ ನಾವು ಡೈನಾಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರ್ತೈತಿ, ಅಂದ್ರೆ ಬೈಕ್ ಸ್ಟೆಬಿಲಿಟಿ ಇರ್ತೈತಿ. ಆ ರೀತಿಯಾಗಿ ಕ್ಲೈಮ್ಯಾಟಿಕ್ ಕಂಟ್ರೋಲ್ ಬರ್ತೈತಿ ಸೀಟ್ ಇಲ್ಲೋಣದಿರ್ಬೋದು, ಈ ರೀತಿಯಾಗಿ ಅಂತೈತಿ ಕ್ಲೈಮೇಟ್ ಕಂಟ್ರೋಲ್ ಸೀಟ್ ಒಳಗೆ ಇರೋದು. ಇದ್ರೊಳಗೆ ಏನಪ್ಪ ಅಂದ್ರೆ ಬಿಸಿಲಾಗಿರ್ಬೋದು ಅಥವಾ ಮಳೆ ಆಗಿರ್ಬೋದು ಇಂಥ ಟೈಮ್ ಒಳಗೆ ಭಾಳ ಹೆಲ್ಪ್ ಆಗ್ತೈತಿ. ಅದು ಭಾಳ ಹೀಟ್ ಅಂದ್ರೆ ಭಾಳ ಬ್ಯಾಸಿಗೆ ಕಾಲದೊಳಗೆ ಬೈಕ್ ಹೊಡ್ಯಾಕ ಕುಂತಿದ್ರೆ ಆ ಟೈಮ್ ಒಳಗೆ ಕೂಲ್ ಮಾಡ್ಕೋಬೋದು ಸೀಟ್ನ. ಅದಾದಮೇಲೆ ನೀವು ಏನಾದರೂ ಮಳೆಗಾಲದಾಗ ಏನಾರು ಓಡ್ಸಾಕೊಂಡಿದ್ರೆ ಬೈಕ್ನ ಹೀಟ್ ಮಾಡ್ಕೋಬೋದು, ಆ ರೀತಿಯಾಗಿ ಫೆಸಿಲಿಟಿ ಐತಿ ಅದ್ರೊಳಗೆ. ಕಾರ್ನರಿಂಗ್ ABS ಐತಿ, ಕಾರ್ನರಿಂಗ್ TCS ಐತಿ, ಮತ್ತು ಕಾರ್ನರಿಂಗ್ ಕ್ರೂಸ್ ಕಂಟ್ರೋಲ್ ಐತಿ. ಸೊ ಇದ್ರೊಳಗೆ ಕ್ರೂಸ್ ಕಂಟ್ರೋಲ್ ಅಂದ್ರೆ ಇಲ್ಲೇ ಬರ್ತೈತೆ, ಅದು ಇಲ್ಲೇ ನೋಡ್ತಾ ಹೋಗೋಣ. ಮತ್ತು ಡಿಸ್ಪ್ಲೇ ಒಳಗೆ ತೋರಿಸ್ತೀನಿ ಅಂತ ಆಮೇಲೆ ಶೋ ಆಗ್ತೈತಿ. ಬೀಟ್ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಐತೆ. ಹೌದು, ಈ ಬೈಕ್ ಒಳಗೆ ಕ್ವಿಕ್ ಶಿಫ್ಟರ್ ಐತಿ. ಅಂದರೆ ಟಾಪ್ ಎಂಡ್ ಮಾಡಲ್ ಒಳಗೆ ಏನು ತೊಗೊಳ್ತಿರಲ್ಲ ಇಷ್ಟೆಲ್ಲ ಬರ್ತಾವೆ ನಿಮ್ಗೆ, ಆಕ್ಸೆಸರೀಸ್ ಆಗಿರ್ಬೋದು ಮತ್ತು ಈ ರೀತಿಯಾಗಿ ಫೀಚರ್ಸ್ ಎಲ್ಲ ಲೋಡೆಡ್ ಆಗಿ ಬರ್ತೈತಿ. ಥ್ರಾಟಲ್ ಬೈ ವೇರ್ ಐತಿ, ಇಲ್ಲಿ ನೋಡಂತಿರಲ್ಲ. ಇದಕ್ಕೆ ಎಕ್ಸ್ಟ್ರಾ ಯಾವುದೇ ಈ ರೀತಿಯಾಗಿ ಕೇಬಲ್ ಇರೋದಿಲ್ಲ, ಅಂದ್ರೆ ಈಗ ನೀವು ಎಕ್ಸಲೇಟರ್ ಕೊಡ್ತಿರಲ್ಲ ಈ ಎಕ್ಸಲೇಟರ್ಗೆ ಕೇಬಲ್ ವೈರ್ ಇರಲ್ಲ, ಇದು ಥ್ರಾಟಲ್ ಬೈ ವೇರ್ ಅಂತ. ಸೊ ಇದರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೈತಿ. ನೀವು ಹೆಂಗೆ ಥ್ರಾಟಲ್ ತಿರುತ್ತಿರಲ್ಲ ಆ ರೀತಿಯಾಗಿ ನಿಮ್ಮ ಬೈಕ್ ಇನ್ನೂ ಸ್ಪೀಡಾಗಿ ನುಗ್ತೈತಿ, ಆ ರೀತಿಯಾಗಿ ಇರೋಂಥದ್ದು ಇದು. ವೀಲ್ ಲಿಫ್ಟ್ ಕಂಟ್ರೋಲ್, ರಿಯರ್ ವೀಲ್ ಲಿಫ್ಟ್ ಆಗ್ತದೆ, ಅಂದರೆ ಹಿಂದಿಲ್ ಗಾಲಿ ಹೇಳ್ತೈತಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊತೈತಿ. ಅದಾದಮೇಲೆ ನೀವು ಬೈಕ್ ಓಡಿಸಿರ್ತಿರಲ್ಲ ಆ ಟೈಮ್ ಒಳಗೆ ಸ್ಲೋಪ್ ಇರ್ತೈತಿ, ಆ ಸ್ಲೋಪ್ ಒಳಗೆ ಇದು ಹೆಂಗೆ ಬೈಕ್ ಹೋಗ್ಬೇಕು ಅನ್ನೋದು ಅದು ಡಿಪೆಂಡ್ ಮಾಡ್ಕೊತೈತಿ. ಆ ರೀತಿಯಾದಂಥ ಸೆನ್ಸರ್ ಎಲ್ಲ ಅದಾವೆ ಇದ್ರೊಳಗೆ. ಮತ್ತು ಇದ್ರೊಳಗೆ ಹೇಳ್ಬೇಕಂದ್ರೆ ಸ್ಟ್ಯಾಬಿಲಿಟಿ ಕಂಟ್ರೋಲ್ ಐತಿ. ಆಮೇಲೆ ರೈಡಿಂಗ್ ಮೂಡ್ಸ್ ಅದಾವೆ, ರೈಡಿಂಗ್ ಮೂಡ್ಸ್ ನೋಡ್ತಾ ಹೋಗೋಣ ಮೀಟ್ರ್ ಒಳಗಿದ್ದಾಗ. ಸೊ ಈ ರೀತಿಯಾದಂಥದ್ದು ಎಲ್ಲ ಇದ್ರೊಳಗೆ ಫೀಚರ್ಸ್ ಬರ್ತಾವೆ. ಮತ್ತು ಅದಾದಮೇಲೆ ಇದ್ರೊಳಗೆ ಐತಲ್ಲ ಅಸಿಸ್ಟ್ ಆ್ಯಂಡ್ ಸ್ಲೀಪರ್ ಕ್ಲಚ್ ಬರ್ತೈತಿ. ಸೊ ಇಲ್ಲಿ ನೋಡೋದಿರಲ್ಲ ಇದ್ರೊಳಗೆ ಈ ಬೈಕ್ ಒಳಗೆ ಅಸಿಸ್ಟ್ ಆ್ಯಂಡ್ ಸ್ಲೀಪರ್ ಕ್ಲಚ್ ಬರ್ತೈತಿ. ಅಂದ್ರೆ ನೀವು ಬೈಕ್ನ ಸ್ಪೀಡಾಗಿ ಓಡಿಸ್ತಿರ್ತೀರ ಆ ಟೈಮ್ ಒಳಗೆ ಡೌನ್ ಶಿಫ್ಟ್ ಗೇರ್ ಮಾಡ್ತಿರಲ್ಲ ಅವಾಗ ವೀಲ್ ಲಾಕ್ ಆಗೋದಿಲ್ಲ. ಅಂದ್ರೆ ವೀಲ್ ಲಾಕ್ ಆತಂದ್ರೆ ಅಕಸ್ಮಾತ್ ನಿಮ್ಮ ಸ್ಕಿಡ್ ಆಗಂತ ಚಾನ್ಸಸ್ ಇರ್ತಾವೆ, ಅದನ್ನೆಲ್ಲ ತಪ್ಸಂಥದ್ದಾಗಿರ್ತೈತೆ. ಈಗ ನೋಡ್ರಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇದ್ರ ಇಂಜನ್. ಸೊ ಇಂಜನ್ ಅಂತ ಬಂದರೆ ಈ ರೀತಿ ಕಾಣ್ತೈತೆ. ಮತ್ತು ಇದ್ರ ಬಗ್ಗೆ ಹೇಳ್ತಾ ಹೋಗೋಣ. ಈಗ ಇಂಜನ್ ಅಂತ ಬಂದರೆ ಇದ್ರದ್ದು 312.12 cc BS6 phase 2 ಮಾಡಲ್ಲ. ಮತ್ತು E20 ಪೆಟ್ರೋಲ್ ಹಾಕ್ಸ್ಕೋಬೋದು ನೀವು, ಬ್ಯಾಡ್ ಜಲ್ಲಿ ಕೊಟ್ಟಾರ ನೋಡ್ತಾ ಇರ್ಬೋದು. ಮತ್ತು ಇದೈತಲ್ಲ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 11 ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೋದು. ಮಿನಿಮಮ್ ಅಂತೇಳಿ 1 ರಿಂದ 2 ಲೀಟರ್ ಪೆಟ್ರೋಲ್ ಇಟ್ಕೋಬೇಕಾಗ್ತೈತಿ, ಫ್ಯೂಲ್ ಇಂಜೆಕ್ಷನ್ ಮಾಡಲ್ಲ ಅದ್ರ ಸಂಬಂಧ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಈ ರೀತಿಯಾಗಿ ಹಾರ್ಸ್ ಲೋಗೋ ಕೊಟ್ಟಾರ, ಯಾಕಂದರೆ TVS ಲೋಗೋ ಆಗಿರ್ತೈತಿ. ಇದ್ರೊಳಗೆ ಪೆಟ್ರೋಲ್ ಟ್ಯಾಂಕ್ ಒಳಗೆ ನೋಡ್ತಾ ಇರ್ಬೋದು ಎಷ್ಟು ಮಸ್ಕ್ಯುಲಾಗಿ ಕಾಣತೈತಿ ಇದು ಬಿಲ್ಡ್. ಇಲ್ಲಿ ನೋಡಂತಿರ್ಬೋದು ನೀವು ಈ ರೀತಿ ಕಾಣ್ತೈತಿ ನೀವು ಬೈಕ್ ಮೇಲೆ ಕುಂತಾಗ. ಸೊ ಈಗ ನೋಡೋಣ್ರಿ ಮತ್ತೆ ಇಂಜನಿಂದ ಬರೋಣ ವಾಪಸ್. ಸೊ ಇಂಜನ್ ಇದ್ರೊಳಗೆ ಸಿಂಗಲ್ ಸಿಲಿಂಡರ್ ಇಂಜನ್ ಇದೆ, ಫ್ಯೂಲ್ ಇಂಜೆಕ್ಷನ್, ಲಿಕ್ವಿಡ್ ಕೂಲ್ ಇರ್ತೈತಿ, ಮತ್ತು DOHC ಇರ್ತೈತಿ, 4 ಸ್ಟ್ರೋಕ್ 4 ವ್ಯಾಲ್ವ್, 6 ಗೇರ್ ಬರ್ತಾವೆ. BI ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಐತಿ ಇದ್ರೊಳಗೆ. ಸೊ ಹೌದು ಕ್ವಿಕ್ ಶಿಫ್ಟರ್ ಐತೆ ಇದ್ರೊಳಗೆ ನೋಡ್ತಾ ಇರ್ಬೋದು ಈ ರೀತಿ ಕಾಣ್ತೈತಿ. ಮತ್ತು ಸೈಡ್ ಸ್ಟ್ಯಾಂಡ್ ಐತೆ ಇದ್ರೊಳಗೆ, ಸೈಡ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಸೆನ್ಸರ್ ಐತೆ ಇದ್ರ ಜೊತೆಗೆ.
ಮತ್ತು ಇಲ್ಲಿ ನೋಡಂತಿರ್ಬೋದು ಯಾವ ರೀತಿಯಾಗಿ ಫುಟ್ ರೆಸ್ಟ್ ಬರ್ತೈತಿ, ಇಲ್ಲಾಗಿರ್ಬೋದು ರಿಯರ್ ಫುಟ್ ರೆಸ್ಟ್ ಆಗಿರ್ಬೋದು. ಸೊ ಮತ್ತೆ ಬರೋಣ ಈಗ ಇಂಜಿನ್ ಒಳಗೆ. ಸೊ ಇದರ ಪವರ್ ಅಂತ ನೋಡೋದಾದ್ರೆ ಮ್ಯಾಕ್ಸಿಮಮ್ ಪವರ್ 35.08 bhp ಅಟ್ 9700 RPMದಾಗ. ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ ನಾವು 28.7 Nm ಅಟ್ 6650 RPMದಾಗ ಅಷ್ಟು ಪವರ್ನ ಅಷ್ಟು ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಮೈಲೇಜ್ ಅಂತ ನೋಡೋದಾದ್ರೆ ಡಿಪೆಂಡಿಂಗ್ ಅಪಾನ್ ನೀವು ಯಾವ ರೀತಿಯಾಗಿ ರೈಡ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಅಂದಾಜು ನಾವು ಹೇಳೋದಾದ್ರೆ 310 cc ಆಗಿರ್ತೈತಿ. ಇಷ್ಟೆಲ್ಲ ಪವರ್ ಇದ್ದು 1 ಲೀಟ್ರಿಗೆ ಏನೋ ಇಲ್ಲ ಅಂದರೆ 25ರಿಂದ 35 ಕಿಲೋಮೀಟರ್ ಕೊಡ್ಬೋದು ಅಷ್ಟೊಳಗೆ. ನೀವು ಯಾರಾದರೂ ಈ ಬೈಕ್ನ ಓಡಿಸಾಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಮೈಲೇಜ್ ಎಷ್ಟು ಬಂದತ್ತೆ ಅಂತ ಹೇಳಿ. ಅದಾದಮೇಲೆ ಮತ್ತು ಬೈಕ್ ನಿಮಗೆ ಹೆಂಗೆ ಅನಿಸೈತೆ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಸೊ ಈಗ ನೋಡೋಣ ಇದ್ರದ್ದು ರೈಡಿಂಗ್ ಮೂಡ್ಸ್ ಅಂತ ಹೇಳಿದೆ, ರೈಡಿಂಗ್ ಮೂಡ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ನಾವು ಬೈಕ್ ಮೇಲೆ ಕುಂದಿರ್ತೇವಲ್ಲ, ನಮ್ಗೆ ಈ ರೀತಿ ಯಾಕಂತೈತಿ ಬೈಕ್ ಹ್ಯಾಂಡಲ್ಸ್ ಆಗಿರ್ಬೋದು ಮತ್ತು ಪೆಟ್ರೋಲ್ ಟ್ಯಾಂಕ್ ಆಗಿರ್ಬೋದು ಈ ರೀತಿ ಯಾಕಂತೈತಿ. ಸೊ ಈಗ ನೋಡ್ತಾ ಇರ್ಬೋದು ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ಓಕೆ ಐತಿ, ಈ ಸಲ ಭಾಳ ಬೆಟರ್ ಅಂತ ಹೇಳ್ಬೋದು. ಇಲ್ಲಿ ನೋಡಂತಿರಲ್ಲ ಪ್ಯಾನಲ್ ಗ್ಯಾಪ್ಸ್ ಅಷ್ಟೇನಿಲ್ಲ, ಫಿಟ್ ಆ್ಯಂಡ್ ಫಿನಿಶ್ ಓಕೆ ಐತಿ. ಸೊ ಕೀ ಮೌಂಟೆಡ್ ಇಲ್ಲಿ ಬರ್ತೈತಿ ನೋಡ್ತಾ ಇರ್ಬೋದು, ಪೆಟ್ರೋಲ್ ಟ್ಯಾಂಕ್ ಒಳಗೆ ಕೀ ಮೌಂಟೆಡ್ ಆಗಿರ್ತೈತಿ. ಮತ್ತು ಆಗಲೇ ತೋರಿಸಿದ್ದೆ ನಾನು ಕೀನ ಯಾವ ರೀತಿ ಬರ್ತದೆ ಅಂತೇಳಿ. ಈಗ ಇನ್ಸ್ಟಾಲ್ ಮಾಡಿ ನೋಡ್ತೀನಿ ನಮ್ಗೆ ಈ ರೀತಿ ಯಾಕಂತೈತಿ. ಸೊ ಡಿಸ್ಪ್ಲೇ ಒಳಗೆ ಹೇಳ್ಬೇಕಂದ್ರೆ ಇದು ಮೊದಲೇದಾಗಿ ಫುಲ್ಲಿ ಡಿಜಿಟಲ್ TFT ಡಿಸ್ಪ್ಲೇ ಅಂತ ಹೇಳ್ಬೋದು. ಇದನ್ನ ನಾವು ಈ ರೀತಿಯಾಗಿ ನಿಮ್ಗೆ ಶೋ ಆಗ್ತದೆ. ಇದು RPM ಮೀಟ್ರ್ ಮತ್ತು ಇದು ಸ್ಪೀಡೋ ಮೀಟ್ರ್, ಇದು ನ್ಯೂಟ್ರಲ್, ಇದರೊಳಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಐತಿ. ಆಮೇಲೆ ಲೋ ಫ್ಯೂಲ್ ಇಲ್ಲೆಲ್ಲ ತೋರಿಸ್ತೈತಿ. ಮತ್ತು ಸೈಡ್ ಸ್ಟ್ಯಾಂಡಿಂಗ್ ವಾರ್ನಿಂಗ್ ಆಗಿರ್ಬೋದು. ಮತ್ತು ಇಲ್ಲಿ ನೋಡಂತಿರಲ್ಲ 0 to 60 ಕಿಲೋಮೀಟ್ರ್ ಯಾವ ಸ್ಪೀಡ್ ಒಳಗೆ ಹೊಡಿತೆ ಅಂತ ತೋರಿಸೋದು, ಟಾಪ್ ಸ್ಪೀಡ್ ಆಗಿರ್ಬೋದು. ಮತ್ತು ಈ ರೀತಿಯಾಗಿ ಎಲ್ಲ ತೋರಿಸ್ತೈತಿ. ಓಡೋಮೀಟ್ರ್ ಮತ್ತು ರೇಂಜ್ ಅಷ್ಟೈತೆ ಅಂತ ತೋರಿಸೋವಂಥದ್ದಾಗಿರ್ತೈತಿ. ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಇಲ್ಲೇ ಬಟನ್ಸ್ ಅದಾವೆ. ಮೊದಲೇದಾಗಿ ಹೇಳ್ತಾ ಹೋಗೋಣ. ಮತ್ತು ಇದ್ರೊಳಗೆ ಹ್ಯಾಂಡಲ್ ನೋಡಕ್ಕೆ ಹೊಂದಿರ್ಬೋದು ನೀವು. ಸೊ ಒಳ್ಳೆ ಸ್ಟೆಬಿಲಿಟಿ ಹ್ಯಾಂಡಲ್ ಅಂತ ಹೇಳ್ತಾರೆ ಇದು TVSನವರು. ಇದೈತಲ್ಲ ಸಿಂಗಲ್ ಬಾರ್ ಹ್ಯಾಂಡಲ್ ಆಗಿರುತ್ತೆ. ಮತ್ತು ಸ್ವಿಚ್ ಗೇರ್ಸ್ ಅಂತ ನೋಡ್ತಾ ಹೋದ್ರೆ ಹಾರ್ನ್ ಐತಿ. ಸೊ ಒಳ್ಳೆ ಲೌಡ್ ಆಗಿರೋಂಥ ಹಾರ್ನ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಮೀಟರ್ ಕಂಟ್ರೋಲ್ ಮಾಡ್ಕೊಳೋದಾಗಿರ್ತೈತಿ. ಮತ್ತು ಇದೊಂದು ಬಂದರೆ ಕ್ರೂಸ್ ಕಂಟ್ರೋಲ್. ಸೊ ನೀವು ಲಾಂಗ್ ರೈಡ್ ಹೊಂಟಿರ್ತೀರಿ, ಸಿಂಗಲ್ ವೇ ಇದ್ದ ಟೈಮ್ ಒಳಗೆ ಬೈಕ್ ಓಡಿಸಿರ್ತೀರಿ, ಅವಾಗ ನೀವು ಎಕ್ಸಿಲೇಟರ್ ಭಾಳ ಹಿಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ಕ್ರೂಸ್ ಕಂಟ್ರೋಲ್ ಐತಲ್ಲ, ನಿಮ್ಮ ಸ್ಪೀಡ್ ಲಿಮಿಟ್ನ ನೀವು ಇಲ್ಲೇ ಸೆಟ್ ಮಾಡಿಕೊಂಡು ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಬಿಟ್ರೆ ಅದೇ ಸ್ಪೀಡ್ ಲೆವೆಲ್ ಒಳಗೆ ಬೈಕ್ ಹೋಗ್ತಾ ಇರ್ತೈತಿ, ಕಂಟಿನ್ಯೂ ಆಗಿ ಹೋಗ್ತಾ ಇರ್ತೈತಿ, ಏನು ಸ್ಟಾಪ್ ಆಗೋದಿಲ್ಲ. ಸೊ ಅದೆಲ್ಲ ಮ್ಯಾನೇಜಬಲ್ ಮಾಡ್ಕೊತೈತಿ. ಅದಾದಮೇಲೆ ನೋಡಂತಿರಲ್ಲ ಹೆಜಾರ್ಡ್ ಲೈಟ್ ಆಗಲೇ ಹೇಳಿದ್ದೆ, ಇದನ್ನ ಆನ್ ಮಾಡ್ತೀವಿ 4 ಇಂಡಿಕೇಟರ್ ಅದಾವಲ್ಲ ಬ್ಲಿಂಕ್ ಆಗ್ತಾವೆ. ಮತ್ತು ಇಲ್ಲಿ ಒಂದು ಬಂದರೆ ಪಾಸಿಂಗ್ ಲೈಟ್ ಕೊಡೋದು, ಮತ್ತು ಇಲ್ಲಿ ನೋಡಂತಿರಲ್ಲ ಹೈ ಬೀಮು ಲೋ ಬೀಮು ಆನ್ ಮಾಡೋಂಥದ್ದಾಗಿರುತ್ತೆ. ಸೊ ಈ ಸೈಡ್ ಅಂತ ಬಂದರೆ ಕಿಲ್ ಸ್ವಿಚ್ ಆಫ್ ಮಾಡೋದು, ಆನ್ ಮಾಡೋದು, ಮತ್ತು ಇಂಜಿನ್ ಸ್ಟಾರ್ಟ್ ಮಾಡೋದು ಈ ಕಡೆ ಬರ್ತೈತೆ. ಈಗ ನೋಡೋಣ್ರಿ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ನೋಡ್ಬೇಕಂದ್ರೆ ಇಲ್ಲಿಂದ ಸೆಟ್ ಮಾಡ್ಕೊತ ಹೋಗೋಣ. ಈಗ ಸೆಟ್ ಬಟನ್ ಆನ್ ಮಾಡ್ತೀವಿ ನಾನು. ಇಲ್ಲಿ ನೋಡಂತಿರಲ್ಲ ಮೆನು ಓಪನ್ ಆಗುತ್ತೆ. ಮೆನು ಒಳಗೆ ರೈಡ್ ಮೂಡ್ ಅದಾವೆ. ಸೊ ಅದನ್ನು ನೋಡ್ಕೊಂಬಿಡೋಣ. ರೈಡ್ ಮೂಡ್ ಅಂತ ಬಂದರೆ ಅರ್ಬನ್, ಮತ್ತು ರೈನ್, ಸ್ಪೋರ್ಟ್ಸ್, ಟ್ರ್ಯಾಕ್, ಅದಾದಮೇಲೆ ಸೂಪರ್ ಮೋಟೋ ಅಂತೇಳಿ. ಸೊ ಈ ರೀತಿಯಾಗಿ ಎಲ್ಲ ನಿಮ್ಗೆ ರೈಡಿಂಗ್ ಮೂಡ್ಸ್ ಬರ್ತಾವೆ. ಹೇಳ್ಬೇಕಂದ್ರೆ ರೈಡಿಂಗ್ ಮೂಡ್ಸ್ದು ಏನಪ್ಪ ಪ್ರಯೋಜನ ಅಂದ್ರೆ, ಒಂದೇದಾಗಿ ಅರ್ಬನ್ ಮತ್ತು ರೈನ್ ಐತಲ್ಲ ಇದ್ರೊಳಗೆ ಸ್ವಲ್ಪ ಪವರ್ ಕಡಿಮೆ ಆಗ್ತೈತಿ. ಪವರ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು, ಅದರೊಳಗೆ ಸ್ವಲ್ಪ ಎಕ್ದಮ್ ಕಡಿಮೆ ಆಗ್ತೈತಿ. ಅಂದರೆ ಇವೆಲ್ಲ ಸಿಟಿ ರೈಡ್ ಒಳಗೆ ಆಗಿರ್ಬೋದು ಅಂಥದಕ್ಕೆ ಭಾಳ ಹೆಲ್ಪ್ಫುಲ್ ಆಗ್ತವೆ. ಇದು ರೈನ್ ಮೂಡ್ ಒಳಗೆ ಏನಾದರೂ ಇಟ್ಕೊಂಡ್ರೆ ABS ಐತಲ್ಲ, ಸೊ ಟೋಟಲ್ ಆಗಿ ಪೂರ್ತಿ ಆನ್ ಆಗ್ತೈತಿ. ಅವಾಗ ಬೈಕ್ ಸ್ಕಿಡ್ ಆಗೋಂಥ ಚಾನ್ಸಸ್ ಭಾಳ ತಪ್ಪಿಸ್ತೈತಿ. ಅದ್ರ ಜೊತೆಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಹಿತ ಇದ್ರೊಳಗೆ ಆನ್ ಆಗಿರ್ತೈತಿ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಅದಾದಮೇಲೆ ನೋಡ್ರಿ ಈಗ ಮತ್ತೆ ನೆಕ್ಸ್ಟ್ ಟ್ರಿಪ್ ಡೀಟೇಲ್ಸ್ ಆಗಿರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಟ್ರಿಪ್ A, ಟ್ರಿಪ್ B ಯಾವ ರೀತಿಯಾಗಿ ಓಡಿಸಿದ್ರಿ, ಆದಮೇಲೆ ಡೈಲಿ ಟ್ರಿಪ್ ಮೀಟರ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಶೋ ಆಗ್ತೈತಿ ಇದ್ರೊಳಗೆ. ಆಮೇಲೆ ಮೈ ವೆಹಿಕಲ್ಸ್ ಅಂತ ಐತಿ. ಮೈ ವೆಹಿಕಲ್ಸ್ ಒಳಗೆ ಐತಲ್ಲ ಸರ್ವಿಸ್ ಆಗಿರ್ಬೋದು, ಮತ್ತು ಅದಾದಮೇಲೆ ಪರ್ಫಾರ್ಮೆನ್ಸ್ ರೆಕಾರ್ಡ್ ಮತ್ತು ಡಾಕ್ಯುಮೆಂಟ್. ನಿಮ್ಮ ಡಾಕ್ಯುಮೆಂಟ್ಸ್ನ ಇದ್ರೊಳಗೆ ಸೇವ್ ಮಾಡಿಟ್ಕೋಬೋದು. ಪೊಲೀಸರು ಏನಾದರೂ ಹಿಡಿದ್ರೆ ಅಥವಾ ನೀವೇನು ಸರ್ವಿಸಿಗೆ ತಂದಿರ್ತಿರಲ್ಲ ಆ ಟೈಮ್ ಒಳಗೆ ಡಾಕ್ಯುಮೆಂಟ್ಸ್ನ ಇದ್ರೊಳಗೆ ಶೋ ಮಾಡ್ಬೋದು ಇದ್ರೊಳಗೆ ಡೈರೆಕ್ಟಾಗಿ. ಆ ರೀತಿಯಾದಂಥದ್ದು ಇದ್ರೊಳಗೆ ಐತೆ ಫೀಚರ್ಸ್. ಮತ್ತು ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಡೈನಾಮಿಕ್ ಹೆಡ್ಲೈಂಪ್ ಅಂತ ಆಗಲೇ ಹೇಳಿದೆ ನಾನು. ಸೊ ಇಲ್ಲಿ ನೋಡೋದಿರ್ಬೋದು ಆಟೋಮೆಟಿಕ್ ಅಂತ ಇಟ್ಟರೆ ಅಂದರೆ ಮ್ಯಾನುವಲ್ ಆಗಿ ಸೆಟ್ ಮಾಡ್ಕೋಬೋದು. ಆಟೋಮೆಟಿಕ್ ಐತಿ. DRLs ಆಟೋಮೆಟಿಕ್ ಆನ್ ಅದಾವೆ. ಟ್ರಾಕ್ಷನ್ ಕಂಟ್ರೋಲ್ ನೋಡ್ತಾ ಇರ್ಬೋದು. ಟ್ರಾಕ್ಷನ್ ಕಂಟ್ರೋಲ್ ಐತಿ, ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಕ್ವಿಕ್ ಶಿಫ್ಟರ್ ಸಹಿತ ಐತಿ, ಆನ್ ಮಾಡ್ಕೋಬೋದು ಮತ್ತು ಆಫ್ ಮಾಡ್ಕೋಬೋದು. ಈ ರೀತಿಯಾದಂಥದ್ದು ಕನೆಕ್ಟಿವಿಟಿ. ಸೊ ನಿಮ್ಮ ಮೊಬೈಲಿಂದ ಅಂದ್ರೆ ಬ್ಲೂಟೂತಿಂದ ನಿಮ್ಮ ಮೊಬೈಲ್ನ ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಅದರಿಂದ ಇದ್ರೊಳಗೆ ಐತಲ್ಲ ವಾಯ್ಸ್ ಅಸಿಸ್ಟ್ ಆಗಿರ್ಬೋದು, ಮತ್ತು ಕಾಲ್ ಅಲರ್ಟ್ಸ್, ಇಮೇಲ್ ಆಗಿರ್ಬೋದು. ಸೊ ಇಂಥವೆಲ್ಲ ಅಲರ್ಟ್ಸ್ ಬರ್ತಾವೆ. ಅದ್ರ ಜೊತೆಗೆ ಗೋಪ್ರ ಹಾಕಿ ಬೈಕ್ನ ಓಡ್ಸಾಕುಂದ್ರೆ ಅದನ್ನು ಸಹಿತ ಇದ್ರೊಳಗೆ ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಮ್ಯೂಸಿಕ್ ಕಂಟ್ರೋಲ್ ಮಾಡ್ಕೋಬೋದು. ಇಂಥವೆಲ್ಲ ಇದ್ರೊಳಗೆ ಕನೆಕ್ಟಿವಿಟಿ ನೀವು ಆರಾಮಾಗಿ ಮಾಡ್ಕೋಬೋದು. ಸ್ಪೀಡ್ ಅಲರ್ಟ್, ಸೊ ಇಂಥವೆಲ್ಲ ಭಯಂಕರ ಇದ್ರೊಳಗೆ ಫೀಚರ್ಸ್ ಅದಾವ ಅಂತಲೇ ಹೇಳ್ಬೋದು. ಇದರೊಳಗೆ ಡೈನಾಮಿಕ್ ಪ್ರೋ ಕಿಟ್ನ ಆ್ಯಡ್ ಮಾಡಿಲ್ಲ. ಅದ್ರ ಸಂಬಂಧ ಐತಲ್ಲ ಭಾಳ ಫೀಚರ್ಸ್ ಇನ್ನೂ ಕಡಿಮೆ ಅದಾವೆ ಇದ್ರೊಳಗೆ ಹೇಳ್ಬೇಕಂದ್ರೆ. ಸೊ ಅದರೊಳಗೆ ಏನಪ್ಪ ಅಂದ್ರೆ ಕ್ಲೈಮೇಟ್ ಕಂಟ್ರೋಲ್ ಇದ್ರೊಳಗೆ ಆಪ್ಷನ್ ಬರ್ತಿತ್ತು. ಇನ್ನೂ ಹಲವಾರು ಆಪ್ಷನ್ಸ್ ಇದ್ರೊಳಗೆ ಬರ್ತಿದ್ವು. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇಂಡಿಕೇಶನ್ ಯಾವ ರೀತಿಯಾಗಿ ಅದಾವ ಅಂತೇಳಿ ಈ ರೀತಿಯಾಗಿ ಶೋ ಆಗ್ತವೆ. ಮತ್ತು ಇಲ್ಲಿ ನೋಡಂತಿರಲ್ಲ ಹಾರ್ಸ್ ಲೋಗೋ TVSದ ಡ್ಯಾಶ್ ಬೋರ್ಡ್ ಈ ರೀತಿಯಾಗಿ ಶೋ ಆಗ್ತೈತಿ. ಮತ್ತು ಮಿರರ್ಸ್ ನೋಡ್ತಾ ಇರ್ಬೋದು. ಮಿರರ್ಸ್ ಒಳಗೆ ಎಷ್ಟು ನೀಟಾಗಿ ವರ್ಕ್ ಮಾಡ್ಯಾರ ಅಂದ್ರೆ ಈ ರೀತಿಯಾಗಿ ಕರ್ಟ್ಸ್ ಆ್ಯಂಡ್ ಕ್ರಿಸಸ್ ಆ್ಯಡ್ ಆಗ್ಯಾವ ಇದ್ರೊಳಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಟ್ರಾಕ್ಟಿವ್ ಲುಕ್ ಐತೆ ಅಂತ ಹೇಳ್ಬೋದು.
ಈ ಬೈಕ್ ಒಳಗೆ ಐತಲ್ಲ ಡೈನಾಮಿಕ್ ಕಿಟ್ ಆಗಿರ್ಬೋದು, ಡೈನಾಮಿಕ್ ಕಿಟ್ ಪ್ರೋ ಆಗಿರ್ಬೋದು, ಅದು ಯಾವುದು ಯೂಸ್ ಮಾಡಿಲ್ಲ. ಅದಕ್ಕೆ ಈ ಬೈಕ್ ಐತಲ್ಲ ನಾರ್ಮಲ್ ಆಗಿರೋಂಥ ಬೈಕ್ ಆಗಿರ್ತೈತಿ. ಅದು ಅಕಸ್ಮಾತ್ ಆಗಿ ಏನಾದರೂ ಇದ್ದಿದ್ರೆ ಇಲ್ಲೇ ಕ್ಲೈಮೇಟ್ ಕಂಟ್ರೋಲ್ ಆಗಲೇ ತೋರಿಸಿದ್ನಲ್ಲ ಆ ಬೈಕಿಂದ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು ಅಂಥದ್ದೆಲ್ಲ ಇದ್ರೊಳಗೆ ಆ್ಯಡ್ ಆಗ್ತೈತೆ. ಅದಕ್ಕೆ ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಇದ್ರೊಳಗೆ ಐತಲ್ಲ ಸೀಟ್ ಐತಲ್ಲ ಕ್ಲೈಮೇಟ್ ಕಂಟ್ರೋಲ್ನ ಅಷ್ಟೇ ಇದ್ರೊಳಗೆ ಆ್ಯಡ್ ಮಾಡಿಲ್ಲ, ಅದ್ರೊಳಗೆ ಆ್ಯಡ್ ಮಾಡ್ಯಾರ ಅಷ್ಟೇ ಡಿಫ್ರೆನ್ಸ್. ಅದಕ್ಕೆ ಇದೇ ಬೈಕ್ನ ಇಟ್ಕೊಂಡು ನಾನು ವಿಡಿಯೋ ಮಾಡಕ್ಕೆ ಬಂದಿದ್ದೆ. ಸೊ ಈ ಬೈಕ್ ಒಳಗೆ ಸೀಟ್ ನೋಡ್ತಾ ಇರ್ಬೋದು, ಸೀಟ್ ಅಂತ ಬಂದರೆ ಸ್ಪ್ಲಿಟ್ ಸೀಟ್ ಬರ್ತೈತಿ, ಅದ್ರ ಜೊತೆಗೆ ಸ್ಟೆಪ್ ಅಪ್ ಇರ್ತೈತಿ ಸೀಟ್ ರಿಯರ್ ಒಳಗಿರೋಂಥದ್ದು. ಮತ್ತು ಈ ರೀತಿಯಾಗಿ ಲುಕ್ ಅಂತೈತಿ. ಇಲ್ಲೇ TVS ರೇಸಿಂಗ್ ಅಂತ ಕೊಟ್ಟಾರ, ಇದೊಂದು ಸಪ್ರೇಟಾಗಿ ಕೊಟ್ಟಾರ. ಇದು ಭಾಳ ಹಾರ್ಡ್ ಐತೆ ಅಂತ ಹೇಳ್ಬೋದು. ಇವೆಲ್ಲ ಸಾಫ್ಟ್ ಅದ ಸೀಟ್, ಅದು ಸ್ವಲ್ಪ ಇದು ಹಾರ್ಡ್ ಇರ್ತೈತಿ. ಪಿಲಿಯನ್ ಕುಂದಿರ್ತಾರಲ್ಲ ಸ್ವಲ್ಪ ಜರ್ದ್ ಬರಬಾರ್ದು, ಆ ರೀತಿಯಾಗಿ ಇದನ್ನು ಹಾರ್ಡ್ ಆಗಿ ಕೊಟ್ಟಿರ್ತಾರ. ಮತ್ತು ಇಲ್ಲಿ ನೋಡಂದಿರಲ್ಲ ರೈಡರ್ಗೆ ಒಳ್ಳೆ ಕಂಫರ್ಟಬಲ್ ಆಗಿರೋಂಥದ್ದು ಸೀಟ್ ಅಂತ ಹೇಳ್ಬೋದು. ಭಾಳ ಬೀಳ್ತೈತಿ ಅಂತ ಏನು ನಿಮ್ಗೆ ಜಾಸ್ತಿ ಸಣ್ಣದೈತೆ ಅಂತಿಲ್ಲ. ಆಮೇಲೆ ನೋಡ್ತಾ ಇರ್ಬೋದು ಕುಷನ್ ಎಲ್ಲನೂ ಬೆಸ್ಟ್ ಐತಿ. ಸ್ಪ್ಲಿಟ್ ಒಳಗಿರೋಂಥದ್ದು ಗ್ರ್ಯಾಬ್ ಹ್ಯಾಂಡಲ್ ಬರ್ತಾವೆ. ಮತ್ತು ಇಲ್ಲಿ TVS ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಈ ಬೈಕ್ ಒಳಗೆ ಐತಲ್ಲ GTT ಟೆಕ್ನಾಲಜಿ ಐತಿ, ಗ್ಲೈಡ್ ಥ್ರೋ ಟೆಕ್ನಾಲಜಿ. ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನೀವು ಬೈಕ್ ಸ್ಟಾರ್ಟ್ ಆದಮೇಲೆ ಐತಲ್ಲ ಎಕ್ಸಿಲೇಟರ್ ತಿರುವಂಥ ಅವಶ್ಯಕತೆ ಇರಲ್ಲ, ಸ್ಲೋ ಆಗಿ ಕ್ಲಚ್ ಬಿಟ್ಕೊಂತ ಹೋದ್ರೆ ತಾನ ಬೈಕ್ ಇದೆಲ್ಲ ಮೂವ್ ಆಗ್ತೈತಿ. ಆ ರೀತಿಯಾದಂಥದ್ದು ಇದು ಟೆಕ್ನಾಲಜಿ ಆಗಿರ್ತೈತಿ. ಈಗ ನೋಡ್ರಿ ಗಾಡಿ ವೇಟ್ ಮತ್ತು ಸೀಟ್ ಹೈಟ್ ಎಲ್ಲ ನೋಡ್ತಾವನ. ಗಾಡಿ ವೇಟ್ ಅಂತ ಬಂದ್ರೆ 169 kg ಬರ್ತೈತಿ. ಮತ್ತು ಸೀಟ್ ಹೈಟ್ ಬಂದ್ರೆ ಇದ್ರೊಳಗೆ 800 mm ಇರ್ತೈತಿ. ನನ್ನ ಹೈಟ್ ಅಂತ ಬಂದ್ರೆ 5 feet 8 inch ಹೈಟ್ ಅದೀನಿ. ಕಾಲ್ ಐತಲ್ಲ ಫ್ಲಾಟ್ ಆಗೋರೇನೆ ಯಾವುದೇ ರೀತಿಯಾಗಿ ಹಿಂಗೆ ತುದಿಗಾಲ ಮೇಲೆ ನಿಂತಿಲ್ಲ. ಮತ್ತು ಇದ್ರ ನೋಡ್ತಾ ಇರ್ಬೋದು ಫುಟ್ ರೆಸ್ಟ್ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಬರ್ತೈತಿ. ಸ್ವಲ್ಪ ಏನಪ್ಪ ಅಂದ್ರೆ ಈ ಬೈಕ್ ಒಳ್ಳೆ ಕಂಫರ್ಟಬಲ್ ಆಗಿದ್ದರಿಂದ ಐತಲ್ಲ ನಾವು ಜಾಸ್ತಿ ಬೆಂಡ್ ಆಗೋಂಥ ಅವಶ್ಯಕತೆನೇ ಇರಲ್ಲ, ಆರಾಮಾಗಿ ಕುಂದಿರ್ತೇವೆ, ಕಂಫರ್ಟಬಲ್ ಆಗಿ ಕುಂದಿರ್ತೇವೆ. ಮತ್ತು ಅದಾದಮೇಲೆ ನಾವು ಕುಂತ ಮೇಲೆ ಐತಲ್ಲ ಈ ಬೈಕ್ ಒಳಗೆ ಯಾವ ರೀತಿ ಅಂತಂದ್ರೆ ನಮ್ಗೆ ಹೆವಿ ಬೈಕ್ ಓಡ್ಸಕ್ಕೆ ಕುಂತೇವೆ ಅನ್ನೋ ಫೀಲ್ ಬರ್ತೈತಿ. ಯಾಕಂದ್ರೆ ಹ್ಯಾಂಡಲ್ ಬಾರ್ಸ್ ಆಗಿರ್ಬೋದು ಮತ್ತು ಇವೆಲ್ಲ ಒಳ್ಳೆ ಪ್ರೀಮಿಯಂ ಲುಕ್ ಒಳಗೆ ಕಾಣ್ತೈತಿ. ಮತ್ತು ಗಾಡಿದ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡಂತಿರ್ಬೋದು 180 mm ಇರ್ತೈತೆ. ನಮ್ಮ ಇಂಡಿಯನ್ ರೋಡ್ಗೆಲ್ಲ ಆರಾಮಾಗಿ ನಡೆದೈತೆ. ನೀವು RR 310 ನೋಡ್ತಾ ಇರ್ಬೋದು, ಅದ್ರೊಳಗೆ ಐತಲ್ಲ ಫೈರಿಂಗ್ ಬೈಕ್ ಆಗಿದ್ರು ಪೂರ್ತಿ ಅದರೊಳಗೆ ಸಹಿತ ಐತಲ್ಲ 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಡ್ತಾರೆ. ಅದೇ ರೀತಿಯಾಗಿ ಇದು ನೀಕೆಡ್ ವರ್ಷನ್ ಆಗಿದ್ರು ಇದ್ರೊಳಗೆ ಸಹಿತ 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಾರ. ಸೊ ಈ ರೀತಿಯಾಗಿ ಇದರ ಹೈಟ್ ವೇಟ್ ಈ ರೀತಿಯಾಗಿ ಬರ್ತೈತೆ. ನಾನು ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತೇಳಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆಗೂ ಶೇರ್ ಮಾಡಿರಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಈ ಬೈಕ್ ಬಗ್ಗೆ ಅದು ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಸಿಗೋಣ ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಳಗೆ. ಥ್ಯಾಂಕ್ ಯು, ಬಾಯ್.